ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ ಲ್ಯಾಂಡ್ ಸರ್ವೇಯರಿನ ಆಟೋಕ್ಯಾಡ್ ಕ್ಲಾಸಸ್ಸಲ್ಲಿ ಇದು ನಮ್ಮ 5ನೇ ಕ್ಲಾಸ್ ಆಗಿರುತ್ತೆ. ಆ 4 ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಯೂಟ್ಯೂಬಲ್ಲಿ. ಯಾರೆಲ್ಲ ನೋಡಿಲ್ಲ, ನೀವು ಆ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಅಲ್ಲಿ ಕಂಟಿನ್ಯೂಯೇಷನ್ ಮಾಡ್ಕೊಳ್ಳಿ. ಯಾಕಂತಂದರೆ ಒನ್ ಆಫ್ಟರ್ ದಿ ಅದರ್ ವಿಡಿಯೋನಿಂದ ಒಂದು ಲಿಂಕ್ ಸಿಗುತ್ತೆ ನಿಮಗೆ. ಓಕೆ, ಇವತ್ತು ನಾವು ಮಾಡ್ತಿರೋದು ಕಂಟಿನ್ಯೂಯೇಷನ್ ಆಫ್ ದ ಲ್ಯಾಂಡ್ ಸರ್ವೇಯರ್ ಸಿಲೆಬಸ್ ಆಗಿರುತ್ತೆ. ಸೊ ನಿನ್ನೆ ತನಕ ನಾವು ಎಲ್ಲಿ ತನಕ ಡಿಸ್ಕಸ್ ಮಾಡಿದ್ವಿ ಅಂದರೆ ಅಂಟಿಲ್ ಆಲ್ ಕಮಾಂಡ್ಸ್ ಇನ್ ಆಟೋಕ್ಯಾಡ್ ತನಕನೇ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಡ್ರಾಯಿಂಗ್ಸ್ ಸಿಂಪಲ್ ಫಿಗರ್ಸ್ನ ಹೇಗೆ ಡ್ರಾ ಮಾಡೋದು ಹಾಗೂ ಕೆಲವು ಕ್ವಶನರೀಸ್ನ ಸಹ ಇವತ್ತು ಸಾಲ್ವ್ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಸೊ ಲೆಟ್ ಅಸ್ ಕಂಟಿನ್ಯೂ. ಸೊ ಇವತ್ತು ನೋಡಿ, ಕಂಟಿನ್ಯೂಷನ್ ವಿತ್ ದ ಡ್ರಾಯಿಂಗ್ಸ್. ಇಲ್ಲಿ ನೀವು ನೋಡೋದಾದ್ರೆ ನಿಮಗೆ ಕೆಲವೊಂದು ಪ್ಯಾಟರ್ನ್ಸ್ ಕಾಣ್ತಾ ಇದೆ. ಏನು, ಸಿಂಪಲ್ ಫಿಗರ್ಸ್ನ ಹೇಗೆ ಡ್ರಾ ಮಾಡೋದು. ಆಟೋಕ್ಯಾಡ್ ಟೂಲಲ್ಲಿ ನಾವು ಆಲ್ರೆಡಿ ಏನೇನು ಕಲ್ತಿದ್ವಿ, ಎಷ್ಟೆಲ್ಲ ಟೂಲ್ಸ್ ಇರ್ತವೆ, ಕಮಾಂಡ್ಸ್ ಇರ್ತವೆ ಅನ್ನೋದು ಕಲ್ತಿದ್ವಿ. ಈಗ ಒಂದು ಡಯಾಗ್ರಾಮ್ ಹಾಕಬೇಕು ಅಂತಂದರೆ ನಮಗೆ ಏನು ಕಮಾಂಡ್ ಯೂಸ್ ಆಗುತ್ತೆ, ಆ ಕಮಾಂಡ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಾನೀಗ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಕಮಾಂಡಲ್ಲಿ ಲೈನ್ ಕಮಾಂಡ್ ಇದೆ, ಡ್ರಾ ರೆಕ್ಟಾಂಗಲ್ ಕಮಾಂಡ್ ಇದೆ, ಸರ್ಕಲ್ ಕಮಾಂಡ್ಸ್ ಇದಾವೆ, ಪಾಲಿಗಾನ್ ಕಮಾಂಡ್ ಇದೆ. ಸೊ ಇದೇ ತರ ಹಲವಾರು ಕಮಾಂಡ್ಸ್ ನಾವು ಆಲ್ರೆಡಿ ಮುಂಚಿತವಾಗಿ ಡಿಸ್ಕಸ್ ಮಾಡಿದ್ವಿ. ಈಗ ಈ ಡ್ರಾ ಎ ಲೈನ್ನ ನೀವು ಡ್ರಾ ಮಾಡಬೇಕು ಅಂತಂದ್ರೆ ಹೇಗೆ ಸ್ಟೆಪ್ಸ್ ಅಲ್ವಾ. ಒಂದು ಕ್ಯಾಂಡಿಡೇಟ್ಗೆ ಏನ್ ಗೊತ್ತಾಗಬೇಕು ಅಂತಂದ್ರೆ ಈ ಸ್ಟೆಪ್ಸ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಕ್ವಶನ್ ಫ್ರೇಮ್ ಆಗುತ್ತೆ ಅನ್ನೋದು ಸಹ ನಾವು ಡಿಸ್ಕಸ್ ಮಾಡೋಣ. ಬಟ್ ಈಗ ನಿಮಗೆ ಫಿಗರ್ ಹೇಗೆ ಫೈನಲ್ ಆಗಿ ಅಪ್ರೋಚ್ ಆಗಬೇಕು ಅಂತಂದ್ರೆ ನಿಮ್ಮ ಫಿಗರ್ನ ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಫಸ್ಟ್ ನೀವು ಸರ್ಚ್ ಕಮಾಂಡ್ ಅಲ್ಲಿ ಏನ್ ಮಾಡ್ತೀರಾ, ಕಮಾಂಡ್ ಲೈನ್ ಅಲ್ಲಿ ಎಲ್ ಅಂತ ಟೈಪ್ ಮಾಡ್ತೀರಾ. ಅವಾಗ ನಿಮಗೆ ಲೈನ್ ಕಮಾಂಡ್ ಎನೇಬಲ್ ಆಗುತ್ತೆ. ಆಗ ನೀವೇನ್ ಮಾಡಬೇಕು, ಯಾವುದೇ ಒಂದು ಲೈನ್ ಬರ್ಬೇಕಂದ್ರೆ ಒಂದು ನೆನಪಿರಲಿ, ಎರಡೇ ಪಾಯಿಂಟ್ ಬೇಕಾಗುತ್ತೆ ನಮಗೆ ಲೈನ್ ಕಮಾಂಡ್ ಹಾಕೋದಕ್ಕೆ ಅಲ್ವಾ. ಸೊ ಆ 2 ಪಾಯಿಂಟ್ ಅಂತ ಅಂದಾಗ ಏನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಪಾಯಿಂಟ್ ಹತ್ರ ನೀವು ಕ್ಲಿಕ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ, ಕ್ಲಿಕ್ ಮಾಡಬೇಕು. ನಂತರ ಅಲ್ಲಿಂದ ಎಷ್ಟು ದೂರ ನಿಮಗೆ ಬೇಕಾಗುತ್ತೆ ಆ ಲೈನ್ನ ಸುಮ್ಮನೆ ಮೌಸ್ನ ಡ್ರ್ಯಾಗ್ ಮಾಡಬೇಕು. ಮೌಸ್ನ ಡ್ರ್ಯಾಗ್ ಮಾಡಿ ಎಲ್ಲಿ ತನಕ ನೀವು ಬೇಕಾಗುತ್ತೆ ಅಲ್ಲಿ ಮತ್ತೆ ನೀವು ಪಾಯಿಂಟ್ ಡಾಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಲಾಸ್ಟ್ ಪಾಯಿಂಟ್. ಸೊ ನಿಮಗೆ ಎಲ್ಲಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ತನಕ ನೀವು ಡ್ರಾ ಮಾಡ್ಕೋಬಹುದು. ಬಟ್ ಈಗ ಒಂದು ಇಂಪಾರ್ಟೆಂಟ್ ಏನು, ನಿಮಗೆ ಎಷ್ಟುದ್ದ ಬೇಕು ಅನ್ನೋದು ಒಂದು ಇಂಜಿನಿಯರ್ಗೆ ಮೆಜರ್ಮೆಂಟ್ ಗೊತ್ತಿರುತ್ತೆ ಅಲ್ವಾ. ಇವಾಗ ಒಂದು ಅಳತೆ ಅನ್ನೋದು ನಮಗೆ ಮುಂಚಿತವಾಗಿ ಗೊತ್ತಿರುತ್ತೆ. ಓಕೆ, ನಮ್ದು 30x40 ಸೈಟ್ ಇದೆ. 30x40 ನಾನು ರೂಮ್ ಹಾಕಲಿಕ್ಕೆ ಫಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ರೆ ಇಲ್ಲಿಂದ ಕರೆಕ್ಟ್ ಆಗಿ 30 ಅಡಿ ತನಕನೇ ಬರಬೇಕು. ಅಂದಾಗ 30 ಫೀಟ್ ನಾವು ಕೊಡಬೇಕು ಅಂತಂದ್ರೆ ನೀವು ಯಾವಾಗ್ಲೂ ಒಂದು ನೆನ್ಪಿಟ್ಕೊಳ್ಳಿ, ಅಲ್ಲೇ ನಾವು ಮೆಜರ್ಮೆಂಟ್ಸ್ ನ ಎಂಟ್ರಿ ಮಾಡೋದು. ಯಾವ ಯೂನಿಟ್ ಅಲ್ಲಿ? ಏನೋ ಮಿಲಿಮೀಟರ್ ನೀವು ಕನ್ವರ್ಷನ್ ಮಾಡಿಕೊಂಡು ಆ ನಂಬರ್ನ ನೀವು ಎಂಟ್ರಿ ಮಾಡಿದಾಗ ಆ ನಂಬರ್ನ ನೀವು ಕಮಾಂಡ್ ಲೈನ್ ಅಲ್ಲಿ ನಿಮ್ಗೆ ಕಾಣುತ್ತೆ. ಆಲ್ರೆಡಿ ಕಮಾಂಡ್ ಲೈನ್ ಅಲ್ಲಿ ನಿಮ್ಗೆ ತೋರಿಸುತ್ತೆ ಎಷ್ಟು ಲೆಂತ್ ಎಷ್ಟು ಕೊಡ್ಬೇಕಂತಿದ್ದೀರಾ ಅಂತ. ಅವಾಗ ಜಸ್ಟ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರ್ ಹೊಡೆದು ಬಿಟ್ರೆ ಡೈರೆಕ್ಟ್ ಆಗಿ ಫಸ್ಟ್ ಪಾಯಿಂಟ್ ಇಂದ ಈ ಸೆಕೆಂಡ್ ಪಾಯಿಂಟ್ಗೆ ಡೈರೆಕ್ಟ್ ಆಗಿ ಆರ್ಥೋ ಲೈನ್ ನೀವು ಆನ್ ಮಾಡಿರ್ಬೇಕು. ನೆನ್ಪಿಟ್ಕೊಳ್ಳಿ, ಏನು ಆರ್ಥೋ ಲೈನ್ ಕೂಡ ಆನ್ ಇರ್ಬೇಕು ಇದರಲ್ಲಿ. ಆರ್ಥೋ ಕಮಾಂಡ್, ಸಾರಿ ಲೈನ್ ಅಲ್ಲ ಕಮಾಂಡ್. ನಾವೇನು ನೋಡಿದೀವಲ್ವಾ ಆರ್ಥೋ ಕಮಾಂಡ್. ರಿಕಾಲ್ ಮಾಡೋದಾದ್ರೆ ಕೆಲವೊಂದು ಕಮಾಂಡ್ಸ್ ನಮಗೆ ಯಾವ್ದ್ರಲ್ಲಿ ಇರ್ತಾ ಇತ್ತು ಗೈಸ್, ನೆನಪಿದೆನಾ? ಇಲ್ಲಿದೆ ನೋಡಿ, ಗ್ರಿಡ್, ಸ್ನ್ಯಾಪ್, ಆರ್ಥೋ. ಸೊ ಈ ಆರ್ಥೋ ಕಮಾಂಡ್ ನ ನೀವು ಆನ್ ಮಾಡ್ಬೇಕಾಗತ್ತೆ. F8 ಅಂತ ಮುಂಚಿತವಾಗಿ ನೀವು ಕ್ಲಿಕ್ ಮಾಡ್ಕೊಂಡಿರ್ಬೇಕು. ಇವೆಲ್ಲ ಯಾವ್ದು ಬಾರ್ ಅಲ್ಲಿ ಇರ್ತವೆ, ನಿಮಗೆ ಕೆಳಗಡೆ ಬರೋಂತಹ ಈ ಸ್ಟೇಟಸ್ ಬಾರ್ ಅಲ್ಲಿ ಇವೆಲ್ಲ ಕಮಾಂಡ್ಸ್ ಇರ್ತವೆ. ಓಕೆ ಗೈಸ್, ಸೊ ಈಗ ನಾವು ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿನ ತನಕ ನೀವು ಎಂಟ್ರಿ ಮಾಡಿದ್ಮೇಲೆ ಆರ್ಥೋ ಆ ತರ ನೀವು ಸ್ಟ್ರೈಟ್ ಆಗಿ ಒಂದು ಲೈನ್ ಬಂದ್ಬಿಡುತ್ತೆ. ಇಷ್ಟೇ ಗೈಸ್, ಇದು ಲೈನ್ ನ ಕಮಾಂಡ್ ಯೂಸ್ ಮಾಡಿಕೊಂಡು ನೀವು ಲೈನ್ ನ ಡ್ರಾ ಮಾಡೋದು ಹೇಗೆ ಅನ್ನೋದು ಒಂದು ಪಿಕ್ಚರೈಸೇಷನ್. ಓಕೆ, ಇದು ಫೈನಲ್ ಡಯಾಗ್ರಾಮ್ ನಿಮಗೆ ಈ ತರ ಕಾಣುತ್ತೆ. ಓಕೆ, ನಂತರ ರೆಕ್ಟಾಂಗಲ್ ಕೂಡ ಅದೇ ತರನೇ, ಸೇಮ್ ರೆಕ್ಟಾಂಗಲ್ ನ ಸಹ ಇದೇ ತರ. ಬಟ್ ಇಲ್ಲಿ ನೀವು ಲೈನ್ ಕಮಾಂಡ್ ಯೂಸ್ ಮಾಡದೆ ಎಷ್ಟು ಸಲ ಎಂಟ್ರಿ ಮಾಡ್ಬೇಕಾಗತ್ತೆ, ಲೈನ್ ಕಮಾಂಡ್ ಇಂದನೂ ಸಹ ರೆಕ್ಟಾಂಗಲ್ ಹಾಕ್ಬೋದು. ಅದೇ ತರ ನೀವು ರೆಕ್ಟಾಂಗಲ್ ಕಮಾಂಡ್ ಯೂಸ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಎರಡೇ ಪಾಯಿಂಟ್ ಅಲ್ಲಿ ಎರಡೇ ಕ್ಲಿಕ್ ಅಲ್ಲೇ ನಿಮಗೆ ಮುಗಿಯುತ್ತೆ. ಈಗ ರೆಕ್ಟಾಂಗಲ್ ಕಮಾಂಡ್ಗೆ REC ಅಂತಿದೆ, ಕಮಾಂಡ್ ಹಾಕ್ತೀರಾ, ಸೇಮ್ ಫಸ್ಟ್ ಪಾಯಿಂಟ್ ಚೂಸ್ ಮಾಡ್ತೀರಾ, ನಂತರ ಸೆಕೆಂಡ್ ಪಾಯಿಂಟ್ ಎಲ್ಲಿ ತನಕ ಬೇಕನ್ನೋದು ನೀವು ಡ್ರ್ಯಾಗ್ ಮಾಡ್ಕೋಬಹುದು. ಜಸ್ಟ್ ಹೈಟ್ ಅನ್ನು ಕೊಟ್ರೆ ಸಾಕು, ಆಟೋಮೆಟಿಕ್ ಆಗಿ ಅದು ಡಯಾಗ್ರಾಮ್ ಬಂದ್ಬಿಡುತ್ತೆ. ಓಕೆ, ಇದು ನೋಡಿ ಗೈಸ್, ರೆಕ್ಟಾಂಗಲ್ ಅಂತ ಅಂದ್ಮೇಲೆ ಆಲ್ ಸೈಡ್ಸ್ ನಮಗೆ ಏನಿರುತ್ತೆ,
ಸಿಮಿಲರ್ ಆಗಿರುತ್ತೆ. ಅಂದ್ರೆ ನಾಟ್ ಆಲ್ ಸೈಡ್ಸ್, ಆಪೋಸಿಟ್ ಸೈಡ್ಸ್ ವಿಲ್ ಬಿ ಸೇಮ್. ಓಕೆ, ದಟ್ ಈಸ್ ವಾಟ್ ಯುವರ್ ರೆಕ್ಟಾಂಗಲ್. ಸ್ಕ್ವೇರ್ ಅಂತ ಅಂದ್ಮೇಲೆ ಆಲ್ ಸೈಡ್ ಸೇಮ್ ಬರುತ್ತೆ. ಸೊ ನೀವು ಸ್ಕ್ವೇರ್ ಹಾಕ್ಬೇಕಂದ್ರೆ ಸ್ಕ್ವೇರ್ ಹಾಕೋಬಹುದು, ಅಥವಾ ನಿಮಗೆ ರೆಕ್ಟಾಂಗಲ್ ಬೇಕಂತಂದ್ರೆ ರೆಕ್ಟಾಂಗಲ್ನು ಸಹ ನೀವು ಡಿಫೈನ್ ಮಾಡ್ಬೋದು. ಸೊ ರೆಕ್ಟಾಂಗಲ್ಗೆ ನಾವು ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕಂದ್ರೆ ನೀವು ಲೆಂತ್ ಹಾಗೂ ಬ್ರೆಡ್ತ್ ನ ವ್ಯಾಲ್ಯೂಸ್ ಕೊಟ್ಟರು ಸಹ ಇಲ್ಲಿ ನಿಮಗೆ ಎಂಟರ್ ಆಗುತ್ತೆ. ಏನು ನಿಮಗೆ ಪಿಕ್ಚರ್ ಬಂದ್ಬಿಡುತ್ತೆ. ಈ ಲೆಂತ್ ಒಂದು ಸಪರೇಟ್ ಇರುತ್ತೆ, ಬ್ರೆಡ್ತ್ ಒಂದು ಸಪರೇಟ್ ಇರುತ್ತೆ. ಓಕೆ, ಈ ಲೆಂತ್ ಇದು ಬ್ರೆಡ್ತ್. ಓಕೆ, ಲೆಂತ್ ಅಂಡ್ ಬ್ರೆಡ್ತ್ ಸಪರೇಟ್ ಆಗಿ ನಿಮಗೆ ವ್ಯಾಲ್ಯೂ ಬರುತ್ತೆ. ಓಕೆ, ಇದು ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ಅಲ್ಲಿ ಎರಡು ವ್ಯಾಲ್ಯೂಸ್ ಮಾತ್ರ ಎಂಟ್ರಿ ಮಾಡ್ತೀರಾ, ಒಂದು ಲೆಂತ್ ಒಂದು ಬ್ರೆಡ್ತ್. ಹೈಟ್ ಏನು ಬರಲ್ಲ. ಜಸ್ಟ್ ಫಸ್ಟ್ ಪಾಯಿಂಟ್ ನ ನೀವು ಚೂಸ್ ಮಾಡ್ಕೋಬೇಕು, ನಂತರ ಸೆಕೆಂಡ್ ಪಾಯಿಂಟ್ ನ ನೀವು ಡೈರೆಕ್ಟ್ ಆಗಾದ್ರೂ ಡ್ರ್ಯಾಗ್ ಮಾಡ್ಬೋದು, ಅಥವಾ ಲೆಂತ್ ಬ್ರೆಡ್ತ್ ವ್ಯಾಲ್ಯೂ ಕೊಟ್ಟರೆ ಆಟೋಮೆಟಿಕ್ ಆಗಿ ಪಿಕ್ಚರ್ ಬಂದ್ಬಿಡುತ್ತೆ, ಫೈನಲ್ ಪಿಕ್ಚರ್. ಓಕೆ, ಸರ್ಕಲ್ ಡಯಾಗ್ರಾಮ್. ಸರ್ಕಲ್ ಡಯಾಗ್ರಾಮ್ಗೆ ಏನು ಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್ ಇಸ್ ರೇಡಿಯಸ್. ಸೊ ರೇಡಿಯಸ್ ಕೊಡಬೇಕಲ್ಲ, ಸೊ ರೇಡಿಯಸ್ ವ್ಯಾಲ್ಯೂನ ಎಂಟ್ರಿ ಮಾಡಿದ್ರೆ ಸಾಕು. ಸೇಮ್ ಗೈಸ್, ಮತ್ತೆ ಸರ್ಕಲ್ಗೆ ಸಿ ಅಂತ ಕಮೆಂಟ್ ತೊಗೊಂತೀರಾ, ಕಮೆಂಟ್ ಲೈನ್ ಅಲ್ಲಿ ಸಿ ಅಂತ ನೀವು ಟೈಪ್ ಮಾಡ್ತೀರಾ, ಸರ್ಕಲ್ ಅಂತ ತೋರಿಸುತ್ತೆ. ಆಗ ನೀವು ಫಸ್ಟ್ ಪಾಯಿಂಟ್ ನ ಚೂಸ್ ಮಾಡ್ತೀರಾ. ಅಂದ್ರೆ ಈ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನು ಪಾಯಿಂಟ್ ಆಗಿರುತ್ತೆ, ಸೆಂಟರ್ ಆಫ್ ದ ಪಾಯಿಂಟ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸರ್ಕಲ್ ಅಲ್ಲಿ ಬರೋದು ಯಾವಾಗ್ಲೂ ಸೆಂಟರ್ ಆಫ್ ದ ಪಾಯಿಂಟ್ ಇರುತ್ತೆ. ರೆಕ್ಟಾಂಗಲ್ ಅಲ್ಲಿ ಬರೋದು ನಿಮಗೆ ಕಾರ್ನರ್ ಇರುತ್ತೆ, ಒನ್ ಆಫ್ ದಿ ಕಾರ್ನರ್ಸ್ ಆನ್ ಸೆಕೆಂಡ್ ಕಾರ್ನರ್, ಅದು ಅಪೋಸಿಟ್ ಕಾರ್ನರ್. ಓಕೆ, ಯಾವ ಯಾವ ಪಾಯಿಂಟ್ ನ ನೀವು ಪಾಯಿಂಟ್ ಔಟ್ ಮಾಡಿ ಕ್ಲಿಕ್ ಮಾಡ್ತಿರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಆಟೋ ಕ್ಯಾಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಕಾರ್ನರ್ ಪಾಯಿಂಟ್ ರೆಕ್ಟಾಂಗಲ್ಸ್ ಅಲ್ಲಿ, ಅದೇ ಲೈನ್ ಕಮಾಂಡ್ ಅಲ್ಲ, ಅದೇ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್, ಫಸ್ಟ್ ಸ್ಟಾರ್ಟ್ ಅಂಡ್ ಎಂಡ್ ಪಾಯಿಂಟ್. ಅದೇ ನಿಮಗೆ ಸರ್ಕಲ್ ಅಂತಂದ್ರೆ ಸ್ಟಾರ್ಟ್ ಮಾಡದೆ ನೀವು ಸೆಂಟರ್ ಇಂದ. ಓಕೆ, ಸ್ಟಾರ್ಟ್ ಮಾಡದೆ ಸೆಂಟರ್ ಇಂದ, ಅಲ್ಲಿಂದ ನೀವು ರೇಡಿಯಸ್ ನ ಡಿಫೈನ್ ಮಾಡಿದ್ರೆ ಸಾಕು. ರೇಡಿಯಸ್ ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ವ್ಯಾಲ್ಯೂ. ರೇಡಿಯಸ್ ನ ಡಿಫೈನ್ ಮಾಡಿ, ರೇಡಿಯಸ್ ಅಥವಾ ಡಯಾಮೀಟರ್, ನೋಡಿ ಇಲ್ಲಿ ಎರಡು ವ್ಯಾಲ್ಯೂಸ್ ಇರುತ್ತೆ, ರೇಡಿಯಸ್ ಅದು ಎಂಟ್ರಿ ಮಾಡ್ಬೋದು ಅಥವಾ ಡಯಾಮೀಟರ್ ಅದು ಎಂಟ್ರಿ ಮಾಡ್ಬೋದು. ಈ ಎರಡರಲ್ಲಿ ಯಾವ್ದು ಎಂಟ್ರಿ ಮಾಡಿದ್ರು ಸಹ ನಿಮಗೆ ಡೈರೆಕ್ಟ್ ಆಗಿ ಸರ್ಕಲ್ ಬಂದ್ಬಿಡುತ್ತೆ. ಓಕೆ, ಸೊ ಇದೇ ತರ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಸಹ ಇದೆ, ನೋಡ್ಕೋಬಹುದು ನೀವು. ಡ್ರಾಯಿಂಗ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಹೇಗೆ ನೋಡಿ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಗೆ ಎಲ್ಲ ಲೈನ್ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಯಾಕಂತಂದ್ರೆ ಲೈನ್ ಕಮಾಂಡ್ ಇಂದ ಫಸ್ಟ್ ಲೈನ್ ಡ್ರಾ ಮಾಡಿದ್ದಾರೆ, ಆದ್ಮೇಲೆ ಸೆಕೆಂಡ್ ಲೈನ್. ಸೊ ಇಲ್ಲಿ ನೀವು ನೋಡಬಹುದು, ಲೈನ್ ಕಮಾಂಡ್ ಇಂದ ಫಸ್ಟ್ ಲೈನ್ ಒಂದು ಡ್ರಾ ಮಾಡಿದ ನಂತರ ಮತ್ತೆ ಸೆಕೆಂಡ್ ಲೈನ್ಗೆ ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಮತ್ತೆ ಇನ್ನೊಂದ್ಸಲ ಮತ್ತೆ ಲೈನ್ ಕಮಾಂಡ್ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ನಿಮ್ಗೆ ಅಟ್ ಆಂಗಲ್ ಬೇಕಾಗುತ್ತೆ, ಅಟ್ ಡಿಫರೆಂಟ್ ಆಂಗಲ್ ಬೇಕಾಗುತ್ತೆ ಅಲ್ವಾ. ಆ ಡಿಫರೆಂಟ್ ಆಂಗಲ್ ಬೇಕು ಅಂದಾಗ ನಿಮಗೆ ಆಂಗಲ್ ಲೈನ್ ನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಇನ್ನೊಂದು ಆಪ್ಷನ್ ಸಹ ಇರುತ್ತೆ, ಆಂಗಲ್ ನ ಸ್ಪೆಸಿಫೈ ಮಾಡ್ಬೋದು. ಸೊ ಆಂಗಲ್ ನ ಸ್ಪೆಸಿಫೈ ಮಾಡಿದಾಗ ಡೈರೆಕ್ಟ್ ಆಗಿ ಆ ಪರ್ಟಿಕ್ಯುಲರ್ ಆಂಗಲ್ ಅಂದ್ರೆ ಬೇಸ್ ರೆಫರೆನ್ಸ್ ಯಾವಾಗ್ಲೂ ಇದೇ ತಗೊಳುತ್ತೆ, ಎಕ್ಸ್ ಆಕ್ಸಿಸ್ ತಗೊಳುತ್ತೆ. ಆ ಬೇಸ್ ರೆಫರೆನ್ಸ್ ಇಂದ ನೀವು ಪಾಯಿಂಟ್ ಎಲ್ಲಿ ಚೂಸ್ ಮಾಡ್ತಿರಲ್ಲ, ಈ ಪಾಯಿಂಟ್ ಎಲ್ಲಿ ಚೂಸ್ ಮಾಡ್ತೀರಾ ಆ ಪಾಯಿಂಟ್ ಗೆ ಹಾರಿಜಾಂಟಲ್ ಆಗಿ ಹಾಕೋದೆ ನಿಮ್ಮ ಬೇಸ್ ಲೈನ್. ಆ ಬೇಸ್ ಲೈನ್ ರೆಫರೆನ್ಸ್ ತಗೊಂಡು ಅದು ಆಂಗಲ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಫಸ್ಟ್ ಅಂಡ್ ಸ್ಟಾರ್ಟ್ ಎಂಡ್ ಪಾಯಿಂಟ್ ನೀವು ಚೂಸ್ ಮಾಡ್ಕೋಬಹುದು. ನಂತರ ಮತ್ತೆ ಅದೇ ತರ ಇಲ್ಲಿಂದ ಆಂಗಲ್ ಆಗಿ ಕೊಡಬೇಕಾಗುತ್ತೆ. ಆಗ ನಿಮಗೆ ಒಂದು ರೆಕ್ಟಾಂಗಲ್ ಕಮಾಂಡ್ ಕ್ರಿಯೇಟ್ ಆಗುತ್ತೆ. ಅಲ್ಲ, ರೆಕ್ಟಾಂಗಲ್ ಸಾರಿ, ಟ್ರಯಾಂಗಲ್, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನಿಮಗೆ ಬಂದ್ಬಿಡುತ್ತೆ ಗೈಸ್. ಅವಾಗ ಇನ್ನೇನಾದ್ರೂ ಏನಾದ್ರೂ ಇಲ್ಲಿ ಬಂದಿತ್ತು ಪೀಸಸ್ ಅಂತಂದ್ರೆ ಅದನ್ನ ನೀವು ಟ್ರಿಮ್ ಕಮಾಂಡ್ ಯೂಸ್ ಮಾಡಿ ಟ್ರಿಮ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ಟ್ರಿಮ್ ಕಮಾಂಡ್ಗೆ TR ಇಸ್ ದ ಶಾರ್ಟ್ ಕಟ್. ಸೊ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಬಿನೇಷನ್ ಆಫ್ ಶೇಪ್ಸ್. ಈಗ ನಿಮಗೆ ಎಲ್ಲಾನು ರೆಕ್ಟಾಂಗಲ್ ಮಾಡೋದು ಗೊತ್ತು, ಲೈನ್ ಕಮಾಂಡ್ ಹಾಕೋದು ಗೊತ್ತು, ಸೊ ಮತ್ತೆ ಟ್ರಿಮ್ ಮಾಡೋದು ಗೊತ್ತು. ಸೊ ಹಾಗಿದ್ದಾಗ ನೀವು ಮನೆ ಏನಾದ್ರು ಹಾಕ್ಬೋದು. ನೋಡಿ, ಇಲ್ಲಿ ಫಸ್ಟ್ ರೆಕ್ಟಾಂಗಲ್ ಹಾಕ್ತೀರಾ, ಆದ್ಮೇಲೆ ಒಂದು ಈ ತರ ಟ್ರಯಾಂಗಲ್ ಹಾಕ್ತೀರಾ, ಆದ್ಮೇಲೆ ಮತ್ತೆ ಒಳಗಡೆ ಇನ್ನೊಂದು ರೆಕ್ಟಾಂಗಲ್ ಹಾಕ್ತೀರಾ, ಮತ್ತೆ ಇಲ್ಲಿ ನೋಡಿ ರೆಕ್ಟಾಂಗಲ್ಸ್ ಹಾಕ್ಬಿಟ್ಟು ರೆಕ್ಟಾಂಗಲ್ಸ್ ಯೂಸ್ ಮಾಡ್ಬಿಟ್ಟು ಮತ್ತೆ ಇದು ಮಾಡ್ತೀರಾ. ನೀವು ಡೋರ್ ಹಾಕೋದಕ್ಕೆ ಲೈನ್ ಕಮಾಂಡ್ ಸಹ ಯೂಸ್ ಮಾಡೋದು, ಫಸ್ಟ್ ಲೈನ್ ಹೀಗೆ, ಸೆಕೆಂಡ್ ಲೈನ್ ಹೀಗೆ, ಥರ್ಡ್ ಲೈನ್ ಹೀಗೆ ಅಂತ ಹೇಳ್ಬಿಟ್ಟು. ಓಕೆ, ಆದ್ಮೇಲೆ ವಿಂಡೋಸ್ಗೂ ಸಹ ಲೈನ್ ಕಮಾಂಡ್ ಯೂಸ್ ಮಾಡ್ಬೋದು, ಅಥವಾ ಒಂದು ಫುಲ್ ಹೋಲ್ ರೆಕ್ಟಾಂಗಲ್ ಹಾಕ್ಬಿಟ್ಟು ಆದ್ಮೇಲೆ ಒಳಗಡೆ ಲೈನ್ ಕಮಾಂಡ್ ಇಂದ ಈ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್, ಮಿಡ್ ಪಾಯಿಂಟ್ ಇಂದ ಮಿಡ್ ಪಾಯಿಂಟ್ ಲೈನ್ ಹಾಕಿದ್ರು ನಡೆಯುತ್ತೆ. ಓಕೆ, ಸೊ ಇದೆಲ್ಲ ನೀವು ಯೂಸ್ ಮಾಡ್ತಾ ಒಂದು ಟೂಲ್ ನ ಯೂಸ್ ಮಾಡ್ತಾ ನಿಮಗೆ ಮೆಥಡ್ಸ್ ಗೊತ್ತಾಗ್ಬಿಡುತ್ತೆ ನಾವು ಹೇಗೆ ಡಿಸೈನ್ ಮಾಡಬೇಕು ಅಂತ. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾತ್ರ ನಿಮಗೆ ಬೇಸಿಕ್ ಫಿಗರ್ಸ್ ಹಾಕೋದು ಬರಬೇಕು. ಇವಾಗ ಯಾಕಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಂತಂದ್ರೆ ABCD ಕಲಿಬೇಕಾಗುತ್ತೆ. ಅದೇ ತರ ಇದರಲ್ಲೂ ಸ್ವಲ್ಪ ಕೆಲವು ಬೇಸಿಕ್ ಕಮೆಂಟ್ಸ್ ಇದು. ಬೇಸಿಕ್ ಕಮೆಂಟ್ಸ್ ನ ಕಲ್ತ್ರೆ ನೀವು ಡಿಫಿಕಲ್ಟ್ ಡಯಾಗ್ರಾಮ್ಸ್ ನ ಸಹ ಡಿಸೈನ್ ಮಾಡೋದಕ್ಕೆ ನೀವು ರೆಡಿ ಆಗ್ತೀರಾ. ಓಕೆ ಗೈಸ್, ಸೊ ಇದು ನಿಮ್ಮ ಫೈನಲ್ ಮನೆ ಈ ತರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಎಂಟ್ರೆನ್ಸ್ ಅಲ್ಲಿ ಹತ್ತೋದಕ್ಕೆ ಒಂದು ಎತ್ತರವಾದಂತ ಒಂದು ಸಿಮೆಂಟ್ ಸ್ಟ್ರಕ್ಚರ್ ಸಹ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್, ಈ ತರ ಹೊರಗಡೆ ಡಯಾಗ್ರಾಮ್ ಏನೋ ಹಾಕ್ತಿವಿ, ಬಟ್ ಒಳಗಡೆ ಕಲರ್ ಹೆಂಗ್ ಹಾಕೋದು? ಕರೆಕ್ಟ್, ಕಲರ್ಗೆ ನಾವೇನಂತ ಕರಿತೀವಿ, ಹ್ಯಾಚ್ ಅಂತ ಕರಿತೀವಿ, ಫಿಲ್ ಅಂತ ಕರೆಯಲ್ಲ. ಇದರಲ್ಲಿ ಹ್ಯಾಚ್. ಸೊ ನೀವು ಒಂದು ಫುಲ್ ಕ್ಲೋಸ್ಡ್ ಫಿಗರ್ ಮಾಡಬೇಕು. ಹ್ಯಾಚ್ಗೆ ಯಾವಾಗ್ಲೂ ಏನಿರಬೇಕು, ಕ್ಲೋಸ್ಡ್ ಫಿಗರ್ ಇರಬೇಕು. ನೆನ್ಪಿಟ್ಕೊಳ್ಳಿ, ಹ್ಯಾಚ್ಗೆ ಕಂಪಲ್ಸರಿ ನೀವು ಹ್ಯಾಚ್ ಮಾಡಬೇಕು ಅಂತಂದ್ರೆ ಕ್ಲೋಸ್ಡ್ ಫಿಗರ್ ಇರಬೇಕು. ಈ ತರ ಓಪನ್ ಇತ್ತು ಅನ್ಕೊಳ್ಳಿ, ಹಿಂಗ್ ಓಪನ್ ಇತ್ತು ಅಂತಂದ್ರೆ ಹ್ಯಾಚ್ ಆಗಲ್ಲ.
ಹ್ಯಾಚ್ ಕಮಾಂಡ್ ವರ್ಕ್ ಆಗಲ್ಲ. ಹ್ಯಾಚ್ ಕಮಾಂಡ್ ವರ್ಕ್ ಆಗ್ಬೇಕಂತಂದ್ರೆ ಈ ಫಿಗರ್ ಏನಿರಬೇಕು, ಕ್ಲೋಸ್ಡ್ ಇರಬೇಕು. ಅವಾಗ ನೀವು ಒಳಗಡೆ ಏನ್ ಬೇಕು ಆ ಕಲರ್ನ ಫಿಲ್ ಮಾಡ್ಕೋಬಹುದು. ಓಕೆ, ಸಾಲಿಡ್ ಕಲರ್ ಫಿಲ್ ಮಾಡ್ಕೊಂಡು ಅದನ್ನ ಕಲರ್ ಚೇಂಜ್ ಮಾಡ್ಕೋಬಹುದು. ಸೊ ಅದೇ ತರ ಇಲ್ಲಿ ಸಾಲಿಡ್ ಇಮೇಜಸ್ ಹಾಕ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಕಲರ್ಸ್ ನ ಚೇಂಜ್ ಮಾಡಿದ್ದಾರೆ. ಸೊ ಇದು ನಿಮಗೆ ಪಿಕ್ಚರೈಸರ್ ಕಲರ್ ವಿತ್ ಕಲರ್ ಇಮೇಜ್ ಕಾಣುತ್ತೆ. ಓಕೆ ಗೈಸ್, ಇಲ್ಲಿ ನೋಡಿ ಅದೇ ತರನೇ ಟ್ರಯಾಂಗಲ್ನೇ ಹಾಕದೆ, ಬಟ್ ಏನಂತಂದ್ರೆ ಒಂದು ಲೈನ್ ಕಮಾಂಡ್ ಯೂಸ್ ಮಾಡ್ಬಿಟ್ಟು ಸೇಮ್ ಸ್ಟೆಪ್ಸ್ ಬಟ್ ಡಿಫರೆಂಟ್ ಡಿಫರೆಂಟ್ ಆಗಿ ಒಂದು ಆಂಗಲರ್ ಚೇಂಜ್ ಮಾಡಿ ಹಾಕಿದ್ದಾರೆ. ಓಕೆ, ಸೇಮ್ ಗೈಸ್, ಇದು ರೆಕ್ಟಾಂಗಲ್ ಟ್ರಯಾಂಗಲ್ ಇಸ್ ಸೇಮ್ ಫಿಗರ್. ನಾವೀಗ ಏನೋದಿವಿ ಅದೇ ಡ್ರಾಯಿಂಗ್ ರೆಕ್ಟಾಂಗಲ್ಸ್. ಇಲ್ಲಿ ನೋಡಿ ಡಿಫರೆಂಟ್ ಮೆಥಡ್ಸ್ ಆಫ್ ರೆಕ್ಟಾಂಗಲ್. ಹೇಗೆ, ಫಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ ನಾವು, ಒಂದು P1 ಇಂದ P2 ಒಂದು ಕಾರ್ನರ್ ಸೆಕೆಂಡ್ ಕಾರ್ನರ್ ಸ್ಪೆಸಿಫೈ ಮಾಡಿದ್ವಿ, ಅದು ಒಂದು ಡಯಾಗ್ರಾಮ್ ಬಂತು. ಇದೊಂದು ಮೆಥಡ್ ಆಯ್ತು. ಸೆಕೆಂಡ್ ಮೆಥಡ್ ನೋಡಿ, ಲೈನ್ ಕಮಾಂಡ್ ಯೂಸ್ ಮಾಡಿ ಮಾಡೋದು. ಲೈನ್ ಕಮಾಂಡ್ ಯೂಸ್ ಮಾಡಿ ಫಸ್ಟ್ ಒಂದು, ಆದ್ಮೇಲೆ ಸೆಕೆಂಡ್ ಈ ಕಡೆ ಒಂದು ಮಾಡೋದು, ಅದನ್ನ ಮತ್ತೆ ನೀವು ಆಫ್ ಸೆಟ್ ಮಾಡ್ಕೊಂಡು ಈ ಕಡೆನೂ ಮಾಡ್ಬೋದು. ಫಸ್ಟ್ ಒಂದು ಲೈನ್ ಹಾಕ್ತೀರಾ ಈ ಕಡೆ. ಓಕೆ, ಫಸ್ಟ್ ಬೇಸ್ ಲೈನ್ ಹಾಕ್ತೀರಾ. ಇದನ್ನ ನೀವು ಆಫ್ ಸೆಟ್ ಮಾಡಿದೆ, ಇಲ್ಲೂ ಒಂದೊಂದು ಲೈನ್ ಬಂದ್ಬಿಡುತ್ತೆ. ಆಫ್ ಸೆಟ್ ಅಂತಂದ್ರೆ ಸರ್ಟೈನ್ ಡಿಸ್ಟೆನ್ಸ್ ಇಂದ ನೀವು ಒಂದು ಲೈನ್ ಕ್ರಿಯೇಟ್ ಮಾಡೋದು ಪ್ಯಾರಲಲ್ ಆಗಿ, ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಇಲ್ಲಿ ಇನ್ನೊಂದು ಲೈನ್ ಹಾಕ್ತೀರಾ, ಇದನ್ನ ನೀವು ಮತ್ತೆ ಆಫ್ ಸೆಟ್ ಸಹ ಮಾಡ್ಬೋದು. ಇದು ಒಂದು ಅನದರ್ ಮೆಥಡ್. ಸೊ ಅದೇ ತರ ಅವ್ರು ಇಲ್ಲಿ ಜಸ್ಟ್ ABCD ಡ್ರಾ ಮಾಡೋದು ಹೇಗೆ ಅಂತ ಬೈ ಯೂಸಿಂಗ್ ಲೈನ್ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಬಟ್ ನೀವು ಆಫ್ ಸೆಟ್ ಯೂಸ್ ಮಾಡ್ಕೊಂಡು ಸಹ ಮಾಡ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ರೈಟಿಂಗ್ ಟೆಕ್ಸ್ಟ್. ಇದು ವೆರಿ ಇಂಪಾರ್ಟೆಂಟ್. ಇವಾಗ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ಬಿಟ್ಟಿರ್ತಾರ, ಇದು ವಿಂಡೋನಾ, ಬೇಸ್ಮೆಂಟಾ, ಫ್ಲೋರಾ, ಏನದು, ಇದು ಎಷ್ಟು ರೂಮು, ಇದು ಯಾವ ರೂಮು, ಇದೆಲ್ಲ ಹೆಂಗ್ ಬರೀತೀರಾ, ಇದು ನೇಮ್ ಹಾಕ್ಬಿಟ್ಟು ಬರೀಬೇಕಾಗುತ್ತೆ. ಸೊ ಅದಕ್ಕೆ ನೀವು ಟೆಕ್ಸ್ಟ್, ಸಿಂಗಲ್ ಲೈನ್ ಟೆಕ್ಸ್ಟ್ ಇದೆ, ಮಲ್ಟಿ ಲೈನ್ ಟೆಕ್ಸ್ಟ್ ಇದೆ. ಇಲ್ಲಿ ನೋಡಿ, ಸಿಂಗಲ್ ಲೈನ್ ಟೆಕ್ಸ್ಟ್ ಬರೀ ಟಿ ಅಂತ ಕೊಡ್ತೀರಾ, ಮಲ್ಟಿ ಲೈನ್ ಟೆಕ್ಸ್ಟ್ MT ಅಂತ ಕೊಡ್ತೀರಾ. ಇದು ಟೆಕ್ಸ್ಟ್ ಫಾರ್ಮ್ಯಾಟ್ ಅದೆಲ್ಲ ಹೇಗೆ ಚೇಂಜ್ ಮಾಡ್ಬೇಕಂತ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ. ಡ್ರಾಯಿಂಗ್ ಫಾರ್ಮ್ಯಾಟ್ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಪೇಜ್ ಅಲ್ಲಿ ನೀವು ಡ್ರಾಯಿಂಗ್ ಆಟೋಕ್ಯಾಡ್ದು ಡ್ರಾಯಿಂಗ್ ಓಪನ್ ಮಾಡ್ಕೊಂಡಿದ್ದೆ, ಫೈಲ್ ಓಪನ್ ಮಾಡಿದ ನಂತರ ಡ್ರಾಯಿಂಗ್ ಏರಿಯಾನಲ್ಲಿ ನಿಮಗೆ ಯಾವ ತರ ಪಿಕ್ಚರ್ ಬರಬೇಕು, ಯಾವ ತರ ಟೆಕ್ಸ್ಟ್ ಇರಬೇಕು, ಅದ್ರ ಫಾರ್ಮ್ಯಾಟ್ ಏನಿರಬೇಕು ಅದೆಲ್ಲ ಮುಂಚೆನೆ ನಾವು ಡಿಮ್ ಸ್ಟೈಲ್ಸ್ ಅಲ್ಲಿ ನಾವು ಸೆಟ್ ಮಾಡ್ಕೊಂತೀವಿ. ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ಡಿಮ್ ಸ್ಟೈಲ್ಸ್, ಟೆಕ್ಸ್ಟ್ ಇಂದು ಸ್ಟೈಲ್ ಮಾಡೋದು ಹೇಗೆ, ಅದೆಲ್ಲ ನಾನು ಮುಂಚೆ ವಿಡಿಯೋನಲ್ಲಿ ಮಾಡಿದ್ದೀನಿ, ಅದನ್ನೊಂದ್ಸಲ ನೋಡ್ಕೊಳ್ಳಿ. ಓಕೆ, ಅಂಡ್ ಈಗ ಟೆಕ್ಸ್ಟ್ ಕಮಾಂಡ್ ನಾನು ಯೂಸ್ ಮಾಡ್ಕೊಂಡ್ರೆ ಆ ಟೆಕ್ಸ್ಟ್ ಒಂದೇ ಒಂದು ಪಾಯಿಂಟರ್ ತೋರಿಸುತ್ತೆ. ಈ ತರ ಫಸ್ಟ್ ಪಾಯಿಂಟ್ ನೀವು ಕ್ಲಿಕ್ ಮಾಡೋದಾಯ್ತು, ಅಲ್ಲಿಂದ ನೀವು ಲೆಟರ್ಸ್ ನ ಹೀಗೆ ಇಂಡಿವಿಜುವಲ್ ಲೆಟರ್ಸ್ ನ ಟೈಪ್ ಮಾಡ್ಬೋದು. ಇಂಡಿವಿಜುವಲ್ ಲೆಟರ್ಸ್, ಇದು ಡೈರೆಕ್ಟ್ ಆಗಿ ಕಂಟಿನ್ಯೂಸ್ ಲೆಟರ್ಸ್ ಅಲ್ಲ, ಇಂಡಿವಿಜುವಲ್ ಲೆಟರ್ಸ್ ನೀವು ಟೈಪ್ ಮಾಡ್ಬೋದು. ಸೊ ಒಂದೊಂದು ಲೆಟರ್ ಆಗಿ ನೀವು ಒಂದು ಅಕ್ಷರ ಮಾಡ್ಕೊಂಡು ಒಂದು ವರ್ಡ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಡೈರೆಕ್ಟ್ ಆಗಿ ವರ್ಡಿಂಗ್ ಏನ್ ಪ್ರಿಂಟ್ ಆಗಲ್ಲ, ಒಂದೊಂದು ಲೆಟರ್ ಇಂದಾನೆ ವರ್ಡ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಓಕೆ, ಇದು ಒಂದು ಅನದರ್ ರೈಟಿಂಗ್ ಟೆಕ್ಸ್ಟ್ ಮೆಥಡ್. ಅದೇ ಮಲ್ಟಿ ಟೆಕ್ಸ್ಟ್ ಅಂತಂದ್ರೆ ನೀವು ಪ್ರತಿ ಸಲ ಕಮಾಂಡ್ ಯೂಸ್ ಮಾಡೋದು ಬೇಕಾಗಲ್ಲ. ಪ್ರತಿ ಸಲ ಕಮಾಂಡ್ ನ ಟಿ ಒಂದ್ಸಲ ಒಂದು ಲೆಟರ್ ಕಂಪ್ಲೀಟ್ ಆಯ್ತು, ಮತ್ತೆ ಇನ್ನೊಂದ್ಸಲ ಟಿ ಅಂತ ಎಂಟರ್ ಮಾಡಬೇಕು, ಮತ್ತೆ ಇನ್ನೊಂದ್ಸಲ ಟಿ ಅಂತ ಎಂಟರ್ ಮಾಡ್ಬೇಕು, ಆ ತರ ಬೇಕಾಗಲ್ಲ ಕಮಾಂಡ್ ಲೈನ್ ಅಲ್ಲಿ. ಓಕೆ, ಒಂದ್ಸಲ MT ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು, ಒಂದು 10ರಿಂದ ನೀವು ಮಿನಿಮಮ್ 1ರಿಂದ ಎಷ್ಟಾದ್ರೂ ಬೇಕು, ಅನ್ಲಿಮಿಟೆಡ್ ಮಲ್ಟಿ ಟೆಕ್ಸ್ಟ್ ಹಂಗೆ ವಿತೌಟ್ ಯೂಸಿಂಗ್ ಮಲ್ಟಿಪಲ್ ಟೈಮ್ಸ್ ಕಮಾಂಡ್ಸ್ ನೀವು ವರ್ಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಫಿಲ್ಲಿಂಗ್ ಹ್ಯಾಚಿಂಗ್ ಅಂದೇನು, ಫಿಲ್ಲಿಂಗ್ ಏರಿಯಾ ಹ್ಯಾಚಿಂಗ್ ಮಾಡಬೇಕು ಅಂತಂದೇನು, ಡ್ರಾ ಎ ಕ್ಲೋಸ್ಡ್ ಬೌಂಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೇ ನಾನು ಹೇಳಿದ್ ನಿಮಗೆ. ಹ್ಯಾಚ್ ಮಾಡಬೇಕು ಅಂದಾಗ ನಿಮ್ಗೆ ಏನಿರಬೇಕು, ಒಂದು ಕ್ಲೋಸ್ಡ್ ಬೌಂಡ್ರಿ ಇರಬೇಕು. ಕ್ಲೋಸ್ಡ್ ಬೌಂಡ್ರಿ ಇಲ್ಲ ಅಂತಂದ್ರೆ ನೀವು ಹ್ಯಾಚ್ ಮಾಡೋದು ಕಷ್ಟ. ಅರ್ಥ ಆಯ್ತಾ ಗೈಸ್? ಹ್ಯಾಚ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ನಿಮಗೆ ಕ್ಲೋಸ್ಡ್ ಬೌಂಡ್ರಿ ಬೇಕೇ ಬೇಕು. ಈ ಕ್ಲೋಸ್ಡ್ ಬೌಂಡ್ರಿ ಒಂದು ರೆಕ್ಟಾಂಗಲ್ ಅಲ್ಲಿ ಇದ್ಮೇಲೆ ನೀವೇನ್ ಮಾಡ್ಬೋದು ನೋಡಿ, ಇದ್ರೊಳಗಡೆ ನೀವು ಇಲ್ಲೇ ಹ್ಯಾಚ್ ಮಾಡ್ಬೋದು. ಈ ಹ್ಯಾಚ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್ ಯೂಸ್ ಮಾಡ್ಕೋಬಹುದು. ಇದನ್ನ ಅವರು ನಾರ್ಮಲ್ ಲೈನ್ಸ್ ಯೂಸ್ ಮಾಡಿ, ನೀವು ಗ್ರಿಡ್ ಲೈನ್ಸ್ ಸಹ ಯೂಸ್ ಮಾಡ್ಬೋದು, ಅಥವಾ ಸಾಲಿಡ್ ಫಿಗರ್ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಇಮೇಜ್ ನ ಒಂದು ಕವರ್ ಸಹ ಮಾಡ್ಬೋದು. ಅಂದ್ರೆ ಒಂದು ಪೇಂಟ್ ಇಂದ ಫುಲ್ ಇದು ವಾಲ್ ಅಂತ ಅನ್ಕೊಳ್ಳಿ. ಇದು ವಾಲ್ ಅಂತಂದ್ರೆ ಈ ವಾಲ್ ನ ಕಂಪ್ಲೀಟ್ ಆಗಿ ನೀವು ಬ್ಲಾಕ್ ಹಾಕ್ಬೇಕಂದ್ರೆ ಬ್ಲಾಕ್, ರೆಡ್ ಹಾಕ್ಬೇಕಂದ್ರೆ ರೆಡ್, ವೈಟ್ ಹಾಕ್ಬೇಕಂದ್ರೆ ವೈಟ್, ಆ ತರ ನೀವು ಫಿಲ್ ಮಾಡ್ಕೋಬಹುದು. ಓಕೆ, ವೈಟ್ ಹಾಕ್ಬೇಕಂತ ನೀವು ಏನ್ ಫಿಲ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅದು ವೈಟ್ ಬೈ ಡಿಫಾಲ್ಟ್ ಆಗಿ ಇರುತ್ತೆ. ನೀವು ಬ್ಯಾಕ್ ಗ್ರೌಂಡ್ ಏನಾರ, ನೀವು ನಿಮ್ಮ ಡ್ರಾಯಿಂಗ್ ಬ್ಯಾಕ್ ಗ್ರೌಂಡ್ ಕಲರ್ ಏನಾದ್ರೂ ಚೇಂಜ್ ಮಾಡಿದ್ದಲ್ಲಿ ಮಾತ್ರನೇ ನಿಮಗೆ ಬ್ಲಾಕ್ ಕಾಣುತ್ತೆ. ಅದು ಬಿಟ್ರೆ ನಿಮಗೆ ಯಾವಾಗ್ಲೂ ವೈಟ್ ಇಟ್ಕೊಳ್ಳೋದೇ ಬೆಟರ್. ಐ ಪ್ರಿಫರ್ ವೈಟ್. ಓಕೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಕಲರ್ ಇದ್ರೆ ನಿಮಗೆ ಯಾವುದೇ ತರ ಇಮೇಜಸ್ ಹಾಕಿದ್ರು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಡೆವಲಪ್ಮೆಂಟ್ ಆಫ್ 2D ಎಲಿಮೆಂಟ್ಸ್. 2D ಎಲಿಮೆಂಟ್ಸ್ ಹೇಗೆ? 2D ಎಲಿಮೆಂಟ್ಸ್ ಅಂದ್ರೆ ಏನು? ಒಂದು ಲೆಂತ್ ಇರಬೇಕು, ಒಂದು ಬ್ರೆಡ್ತ್ ಇರಬೇಕು ಅಲ್ವಾ? ಸೊ ಈಗ ರೆಕ್ಟಾಂಗಲ್ ಹಾಕಿದ್ರೆ ಇದು ಒಂದು 2D ಇಮೇಜ್, ರೈಟ್? ರೆಕ್ಟಾಂಗಲ್ ಹಾಕಿದ್ರೆ ಇದು ಒಂದು 2D ಇಮೇಜ್. ಇಲ್ಲಿ ನೋಡಿ, 2D ಇಮೇಜ್ ಕಾಣಬೇಕು ಅಂತಂದ್ರೆ ನಿಮಗೆ
ಪ್ಲೇಟ್ ವಿತ್ ಹೋಲ್ ಅನ್ನೋದು ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ ಅವರು. ಏನು ಪ್ಲೇಟ್ ವಿತ್ ಹೋಲ್ ಅನ್ನೋದು ಒಂದು ಎಕ್ಸಾಂಪಲ್. ಅದನ್ನ ನೀವು 2D ಇಮೇಜ್ ಹೇಗೆ ತಗೊಂಡ್ಬರ್ತೀರಾ? ಸೊ ಈಗ ನಾವು 2D ಅಂಡ್ 3D ಇಮೇಜಸ್ ಬಗ್ಗೆ ನೋಡ್ತಾ ಇದೀವಿ ಗೈಸ್. ಓಕೆ, 2D ಇಮೇಜ್ ತರ ಕಾಣ್ಬೇಕು ಅಂದ್ರೆ ಫಸ್ಟ್ ಪ್ಲೇಟ್ ಇರಬೇಕು. ಪ್ಲೇಟ್ಗೆ ನೀವೇನು ರೆಕ್ಟಾಂಗಲ್ ಕಲರ್ ಹಾಕ್ತೀರಾ. ಆದ್ಮೇಲೆ ಹೋಲ್ ಇರಬೇಕು. ಸೊ ಹೋಲ್ಗೆ ಏನ್ ಮಾಡ್ಬೇಕು, ಸರ್ಕಲ್ ನ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಅದು ಸೆಂಟರ್ ಪಾಯಿಂಟ್ ಇಂದ. ಓಕೆ, ಸೆಂಟರ್ ಪಾಯಿಂಟ್ ಇಂದ. ಆಗ ಎರಡೂ ಸೇರಿದಾಗ ನಿಮ್ಗೆ ಏನ್ ಕಾಣುತ್ತೆ, ಏನಾದ್ರು ಎಕ್ಸ್ಟ್ರಾ ಏನಾದ್ರು ಪೀಸ್ ಇತ್ತಂದ್ರೆ ಟ್ರಿಮ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ನಿಮಗೆ ಫೈನಲ್ ಇಮೇಜ್ ಈ ತರ ಕಾಣುತ್ತೆ. ಇದ್ರಲ್ಲಿ ಏನೇನ್ ಕಮೆಂಟ್ ಯೂಸ್ ಮಾಡಿದ್ರಿ, ಒಂದು ಲೈನ್ ಯೂಸ್ ಮಾಡ್ಬೋದು, ಸರ್ಕಲ್ ಯೂಸ್ ಮಾಡ್ಬೋದು, ಒಂದು ಟ್ರಿಮ್ ಅಥವಾ ರೆಕ್ಟಾಂಗಲ್ ಗೆ ನೀವು ರೆಕ್ಟಾಂಗಲ್ ಕಮೆಂಟ್ ಸಹ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಪ್ಲೇಟ್ ಅಂಡ್ ಹೋಲ್ ಎರಡೂ ಸಹ ಕಾಣ್ತಾ ಇದೆ. ಸೊ ಇದು ಪ್ಲೇಟ್ ವಿತ್ ಹೋಲ್ ಎ 2D ಇಮೇಜ್ ಆಯ್ತು. ಓಕೆ, ಅಂಡ್ ಅದೇ ತರ ಈಗ ನೆಕ್ಸ್ಟ್ 2D ಇಮೇಜ್ ನೋಡಿ, ಫ್ಲಾಂಜ್ ಹಾಕಿದ್ದಾರೆ. ಫ್ಲಾಂಜ್ ಹೇಗೆ ಕಾಣುತ್ತೆ? ಫ್ಲಾಂಜ್ ಇಲ್ಲಿ ನೋಡಿ, ಫಸ್ಟ್ ಒಂದು ಸರ್ಕಲ್ ಹಾಕಿದ್ದಾರೆ, ಒಳಗಡೆ ಇನ್ನರ್ ಸರ್ಕಲ್ ಇನ್ನೊಂದು ವಿತ್ ಬೇರೆ ರೇಡಿಯಸ್ ಇಂದ ಇನ್ನೊಂದು ಸರ್ಕಲ್ ಹಾಕಿದ್ದಾರೆ. ಆದ್ಮೇಲೆ ಸೆಂಟರ್ ಅಲ್ಲಿ ಒಂದೆರಡು ಲೈನ್ಸ್ ಹಾಕಿದ್ದಾರೆ. ಓಕೆ, ಇದು ನೀವು ನೋಡ್ಬೋದು, ಇದೊಂದು ಮೆಕ್ಯಾನಿಕಲ್ ಪಾರ್ಟ್ ಫ್ಲಾಂಜ್ ಅನ್ನೋದು. ಮೆಕ್ಯಾನಿಕಲ್ ಅಂಡ್ ಮೆಟಲರ್ಜಿ ಹುಡುಗರು ಅಂಡ್ ಆಟೋಮೊಬೈಲ್ ಹುಡುಗರು ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾರೆಲ್ಲ ಎಲೆಕ್ಟ್ರಿಕಲ್ ಅವ್ರಿಗೆಲ್ಲ ಗೊತ್ತಿಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಒಂದು ಫ್ಲಾಂಜ್ ಅಂತ ಕರಿತೀವಿ. ಇದಕ್ಕೆ ನಾವು ಒಂದು ಕಪ್ಲಿಂಗ್ ಫ್ಲಾಂಜ್ ಅಂತಾನು ಕರಿಬಹುದು. ಕಪ್ಲಿಂಗ್ ಮಾಡೋ ಕಡೆ ಒಂದು ಜಾಯಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಫ್ಲಾಂಜಸ್ ಇಲ್ಲಿ ಇವಾಗ ಹೋಸ್ ಪೈಪ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪೈಪ್ಸ್ ಇರ್ತವೆ, ಆ ಪೈಪ್ಗೆ ಒಂದು ಫ್ಲಾಂಜ್ ಇದ್ರೆ ಸೆಂಟರ್ ಅಲ್ಲಿ ಕೂಡ್ಸೋದಕ್ಕೆ ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡ್ತಾರೆ. ಇವಾಗ ಆ ಕಡೆ ಈ ಕಡೆ ಎರಡು ಪೈಪ್ ನ ಹಾಕಿದಾಗ ಮೇಲೆ ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡ್ಬೇಕಾಗತ್ತಲ್ಲ, ಇದನ್ನ ಪೈಪ್ ಅಂತ ಅನ್ಕೊಳ್ಳಿ. ಓಕೆ, ಇದನ್ನ ಪೈಪು. ಈ ಪೈಪು ಮೇಲ್ಗಡೆ ನೀವೇನ್ ಮಾಡ್ತಿದ್ದೀರಾ, ಒಂದು ಸೆಟಪ್ ರೆಡಿ ಮಾಡ್ಬಿಟ್ಟು ಅದಕ್ಕೆ ಲಾಕಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಒಂದು ಉದ್ದ ಪೈಪ್ ಇದೆ, ಇಲ್ಲೊಂದು ಉದ್ದ ಪೈಪ್, ಇಲ್ಲೊಂದು ಉದ್ದ ಪೈಪ್ ಇದೆ. ಹಿಂಗೆ ಎರಡು ಸೇಮ್ ಸಮ ಪೈಪ್ ಇದ್ರೆ ಜಾಯ್ನಿಂಗ್ ಮಾಡ್ತೀರಾ, ಅದಕ್ಕೆ ನೀವೇನ್ ಮಾಡ್ತೀರಾ, ಒಂದು ಫ್ಲಾಂಜ್ ಅಂತ ಹಾಕ್ತೀರಾ. ಸೆಟಪ್ ಹಿಂಗಿರುತ್ತೆ, ಇದು ಸರ್ಕ್ಯುಲರ್ ಫಾರ್ಮ್ ಅಲ್ಲೇ ಕಾಣುತ್ತೆ. ಇಲ್ಲೊಂದು ಸರ್ಕಲ್ ಇರುತ್ತೆ, ಇಲ್ಲೊಂದು ಸರ್ಕಲ್ ಇರುತ್ತೆ. ಇಲ್ಲಿ ಮೇಲೆ ಬೋಲ್ಟ್ ಹಾಕ್ತೀರಾ, ಬೋಲ್ಟ್ ನಟ್ಗಳು ಕೆಳಗಡೆ ಮತ್ತೆ ಬೋಲ್ಟ್ ನಟ್ ಹಾಕ್ತೀರಾ. ಅವಾಗ ಏನಾಗುತ್ತೆ, ಇವೆರಡು ಪೈಪ್ ನ ಜೋಡಿಕೆ ಮಾಡುತ್ತೆ. ಲೀಕೇಜ್ ಆಗದೆ ಇದ್ದಂಗೆ ಜಾಯಿನ್ ಮಾಡೋದಕ್ಕೆ ನಾವು ಈ ಫ್ಲಾಂಜ್ ನ ಕ್ರಿಯೇಟ್ ಮಾಡ್ತೀವಿ. ಈ ಫ್ಲಾಂಜ್ ನೋಡಿ ನೀವು ಮೇಲ್ ಕಾಣ್ತಿರೋ, ಇವು ಬೋಲ್ಟ್ ನಟ್ ಹಾಕೋದಕ್ಕೆ ಹೋಲ್ಸು. ಅಂಡ್ ಸೆಂಟರ್ ಅಲ್ಲಿ ಇದು ಮತ್ತೆ ನಿಮಗೆ ಡಾಟೆಡ್ ಲೈನ್ ಇದೆ. ಓಕೆ, ಸೊ ಈ ತರ ನೀವು ಇಮೇಜಸ್ ನ ಕ್ರಿಯೇಟ್ ಮಾಡ್ಕೋ. ಈಗ 3D ಇಮೇಜ್ ಹೇಗೆ ಹಾಕ್ತೀರಾ ನೋಡಿ, 3D ಇಮೇಜ್ ಅಂದ್ಮೇಲೆ ವಿತ್ ಆಂಗಲ್ ಇರಬೇಕಾಗುತ್ತೆ. ಈ ತರ ಇಮೇಜಸ್ ಸಹ ನೀವು ಆಟೋ ಕ್ಯಾಡ್ ಅಲ್ಲಿ ಹಾಕ್ಬೋದು. ಒಂದು ಬಾಕ್ಸ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಕೋನ್ ಇರ್ಬೋದು, ಸ್ಪಿಯರ್ ಇರ್ಬೋದು, ಪಿರಾಮಿಡ್ ಇರ್ಬೋದು. ಸೊ ನಿಮಗೆ ಐಸೋಮೆಟ್ರಿಕ್ ಅಂತಾನು ಒಂದು ಸಿಗುತ್ತೆ, ಐಸೋ ಅಂತ ಕರಿತೀವಿ, ISO. ISO ಅಂತ ನೀವು ಕಮಾಂಡ್ ಲೈನ್ ಅಲ್ಲಿ ಹಾಕಿದ್ರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಬರುತ್ತೆ. ಅದು ಎವ್ರಿ ಬೇಸ್ ಲೈನ್ ಏನಿದೆಲ್ಲ ಹೀಗಿರಲ್ಲ, ಬೇಸ್ ಲೈನ್ ನಿಮಗೆ ಹೀಗಿರುತ್ತೆ ವಿತ್ 30 ಡಿಗ್ರಿ 30 ಡಿಗ್ರಿ ಬೇಸ್ ಲೈನ್ಗೆ 30 ಡಿಗ್ರಿ ಬೈ ಡಿಫಾಲ್ಟ್ ಆಗಿರುತ್ತೆ. ಬೈ ಡಿಫಾಲ್ಟ್ ಆಗಿ 30 ಡಿಗ್ರಿ. ನಿಮ್ಗೆ ಏನಾರು ಎಕ್ಸ್ಟ್ರಾ ಆಂಗಲ್ ಬೇಕಂತಂದ್ರೆ ನೀವು ಎಕ್ಸ್ಟ್ರಾ ಆಂಗಲ್ ಇಟ್ಕೊಂಡು ಮಾಡ್ಬೋದು. ಇದು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ನಿಮಗೆ ಮೋಸ್ಟ್ ಆಫ್ ದ ಪ್ಲೇಸಸ್ ಬೇಕಾಗಲ್ಲ, ಬಟ್ 3D ಇಮೇಜಸ್ ಆಗ್ಬೇಕಾದಾಗ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ 2D ನಿಂದ 3D ಹೇಗೆ ಕನ್ವರ್ಟ್ ಮಾಡೋದು. ಇದು ನೋಡಿ, ಜಸ್ಟ್ ಒಂದು ಪ್ರೊಫೈಲ್ ಹಾಕಿದ್ದಾರೆ. ಇದೊಂದು ಪ್ರೊಫೈಲ್, ಏನು 2D ಪ್ರೊಫೈಲ್, ಎಲ್ ಆಂಗಲ್ ಅಂತ ಅನ್ಕೊಳ್ಳಿ. ಏನಿದೆ, ದಿಸ್ ಈಸ್ ಒನ್ ಎಲ್ ಆಂಗಲ್. ಆ ಎಲ್ ಆಂಗಲ್ ಏನ್ ಮಾಡೋಣ, ಇಲ್ಲಿ ಎಕ್ಸ್ಟ್ರೂಡ್ ಮಾಡೋಣ. ಎಕ್ಸ್ಟ್ರೂಡ್ ಅಂದ್ರೆ ಏನು, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳೋದು. ಓಕೆ, ಎಕ್ಸ್ಟ್ರೂಡ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡಿ, ಸ್ಪೆಸಿಫೈ ಹೈಟ್ ಆರ್ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಇದೆ, ಹೈಟ್ ಇದೆ ಅನ್ನೋದು ಒಂದು ಮೆಜರ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂಡ್ ದೆನ್ ಆ ಎಲ್ ಆಂಗಲ್ ನ ಮಲ್ಸ್ಬಿಟ್ಟಿದ್ದಾರೆ ನೋಡಿ, ಮಲ್ಸ್ಬಿಟ್ಟು ಒಳಗಡೆ ಕಲರ್ ತುಂಬಿದ್ದಾರೆ ಅಷ್ಟೇ. ಓಕೆ ಗೈಸ್, ನಿಮಗೆ ಗೊತ್ತಿದೆ ಅಲ್ವಾ, ಈಗ ಈ ಕಮಾಂಡ್ ಎಕ್ಸ್ಟ್ರೂಡ್ ಅನ್ನೋ ಕಮಾಂಡ್ ಏನಿದೆಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಕಮಾಂಡ್ ಗೈಸ್. ನಿಮಗೆ ಒಂದು 2D ಇಮೇಜ್ ಇಂದ 3D ಇಮೇಜ್ ಗೆ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಾವ್ ಏನ್ ಡಿಸ್ಕಸ್ ಮಾಡ್ತಿದ್ವಿ, ಈ ಫಸ್ಟ್ ಒಂದು 2D ಇಮೇಜ್ ನ ಹೀಗೆ ಡ್ರಾ ಮಾಡಿದ್ದಾರೆ. ಏನು, ಒಂದು ಎಲ್ ಆಂಗಲ್ ನ ಡ್ರಾ ಮಾಡಿದ್ವಿ. ಏನು, ದಿಸ್ ಇಸ್ ಅನ್ ಎಲ್ ಆಂಗಲ್. ಓಕೆ, ಎಲ್ ಆಂಗಲ್ ಅಂತ ಇಟ್ಕೊಳ್ಳಿ. ಎಲ್ ಆಂಗಲ್ ನ ಡ್ರಾ ಮಾಡಿದ್ವಿ. ಡ್ರಾ ಮಾಡಿದ ನಂತರ ಕಮಾಂಡ್ ಎಕ್ಸ್ಟ್ರೂಡ್ ಅಂತ ನಾವು ಟೈಪ್ ಮಾಡ್ಬೇಕು, ಅಥವಾ EXT ಅಂತಾನು ಟೈಪ್ ಮಾಡುವ, ಅಥವಾ EXT ಅಂತ ಆದ್ರೂ ಟೈಪ್ ಮಾಡ್ಬೋದು. ಇದನ್ನ ಟೈಪ್ ಮಾಡಿದ್ರೆ ನಿಮ್ಗೇನ್ ಕೇಳುತ್ತೆ, ಈಗ ಹೈಟ್ ನ ಸ್ಪೆಸಿಫೈ ಮಾಡಿ ಅಂತ ಕೇಳುತ್ತೆ. ಏನು, ಹೈಟ್ ನ ಸ್ಪೆಸಿಫೈ ಮಾಡಿ ಅಂತ ಕೇಳಿದಾಗ, ಈ ಸ್ಪೆಸಿಫಿಕ್ ಹೈಟ್ ಅಥವಾ ಡಿಸ್ಟೆನ್ಸ್ ಎಷ್ಟು ಹೈಟ್ಗೆ ನಿಮ್ಗೆ ಎಕ್ಸ್ಟ್ರೂಡ್ ಮಾಡ್ಬೇಕಂತ ಇದ್ರೆ, ಈ ಎಲ್ ಶೇಪ್ ನ ಎಷ್ಟು ಲೆಂತ್ಗೆ ಮೇಲಕ್ಕೆ ತರಬೇಕಂತಿದ್ರ ಅನ್ನೋದಕ್ಕೆ ಕೊಟ್ರೆ ನಿಮಗೆ ಆಟೋಮೆಟಿಕ್ ಆಗಿ 3D ಇಮೇಜ್ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಸರ್, ಹೀಗಿದ್ದಾಗ ನಾವು ಎಕ್ಸ್ಟ್ರೂಡ್ ಕಮಾಂಡ್ ಯೂಸ್ ಮಾಡ್ಕೊಂಡು ಏನೆಲ್ಲ
ಇಮೇಜಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಇದು ಒಂದು ಬ್ಯೂಟಿಫುಲ್ ಕ್ವಶನ್. ಯಾಕಂತಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಎಕ್ಸ್ಟ್ರೂಡ್ ಕಮಾಂಡ್ ನಿಮಗೆ ಸರ್ಕಲ್ ಇತ್ತು, ಆ ಸರ್ಕಲ್ ಇಂದ ಏನ್ ಕ್ರಿಯೇಟ್ ಮಾಡ್ಬೋದು ನೋಡಿ. ಇಲ್ಲಿ ಎಕ್ಸಾಂಪಲ್ ಇದೆ. ಈಗ ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ನೀವು ಸರ್ಕಲ್ ಡ್ರಾ ಮಾಡಿದಿರಾ ನಾರ್ಮಲ್ ಕಮಾಂಡ್ ಯೂಸ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ ಓಕೆ, ನೀವು ನಾರ್ಮಲ್ ಕಮಾಂಡ್ ಯೂಸ್ ಮಾಡ್ಕೊಂಡು ಒಂದು ಸರ್ಕಲ್ ಡ್ರಾ ಮಾಡಿದಿರ ಅಂತ ಇಟ್ಕೊಳ್ಳೋಣ. ಈ ಈ ಸರ್ಕಲ್ ಡ್ರಾ ಮಾಡಿದ್ರೆ ನಿಮಗೆ ಸಿಲಿಂಡರ್ ಕ್ರಿಯೇಟ್ ಆಗುತ್ತೆ. 3D ಇಮೇಜ್ ಸಿಲಿಂಡರ್ ಕ್ರಿಯೇಟ್ ಆಗುತ್ತೆ. ಇದಕ್ಕೂ ಸಹ ನೀವು ಹೈಟ್ ಸ್ಪೆಸಿಫೈ ಮಾಡ್ಬೇಕು ಗಾಯ್ಸ್. ಪ್ರತಿಯೊಂದಕ್ಕೂ ಹೈಟ್ ಕೊಡ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಹೈಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹೈಟ್ ಕೊಡ್ಬೋದು. ಅಷ್ಟು ಹೈಟ್ ಕೊಟ್ಟಿದ ನಂತರ ಆಟೋಮೆಟಿಕ್ ಆಗಿ ಒಂದು ಇಮೇಜ್ ಕ್ರಿಯೇಟ್ ಆಗೋಗುತ್ತೆ. ರೆಕ್ಟಾಂಗಲ್ ಕ್ರಿಯೇಟ್ ಮಾಡಿದೆ ಬಾಕ್ಸ್ 3D ಬಾಕ್ಸ್ ಬರುತ್ತೆ. ಸ್ಕ್ವಯರ್ ಮಾಡಿದೆ ಕ್ಯೂಬ್ ಬರುತ್ತೆ. ಓಕೆ, ಈಕ್ವಲ್ ಹೈಟ್ ಕೊಟ್ಟಾಗ ಸ್ಕ್ವಯರ್ ಇದ್ಬಿಟ್ಟು ಈಕ್ವಲ್ ಹೈಟ್ ಕೊಟ್ಟಿದ್ರೆ ಅಂತಂದ್ರೆ ಆಗ ನಿಮಗೆ ಕ್ಯೂಬ್ ಬರುತ್ತೆ. ನಂತರ ಪಾಲಿಗಾನ್ ಬೇಕು, ಪಾಲಿಗಾನ್ ಅಲ್ಲಿ ಹೆಕ್ಸಾಗಾನ್ ಇದೆ, ಪೆಂಟಾಗಾನ್ ಇದೆ ಅಂದ್ರೆ ಅದರಿಂದ ಪ್ರಿಸಮ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಪಾಲಿಗಾನ್ ಅಲ್ಲಿ ಪ್ರಿಸಮ್. ಕ್ಲೋಸ್ಡ್ ಪಾಲಿಲೈನ್ ಇದೆ ಅಂತಂದ್ರೆ ಅದರಿಂದ ಈ ತರ ವಾಲ್ಸ್ ನ ಕ್ರಿಯೇಟ್ ಮಾಡ್ಬೋದು ನೀವು, ಇರ್ರೆಗ್ಯುಲರ್ ಸಾಲಿಡ್ ವಾಲ್ಸ್. ಎಲಿಪ್ಸ್ ಇದೆ ಅಂತಂದ್ರೆ ಅದನ್ನ ಸಿಲಿಂಡರ್, ಎಲಿಪ್ಟಿಕಲ್ ಸಿಲಿಂಡರ್ ನ ಮಾಡ್ಬೋದು. ಡೂನಟ್ ಅಂದ್ರೆ ನೀವು ಡೂನಟ್ಸ್ ಎಲ್ಲ ತಿಂದಿದ್ದೀರಾ ಅಂತ ಕಾಣುತ್ತೆ. ತಿಂದಿಲ್ಲ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಸೇಮ್ ವಡ ಇದ್ದಂಗೆ ಇರುತ್ತೆ. ಸೊ ಸರ್ಕಲ್ ಇದ್ಬಿಟ್ಟು ಒಳಗಡೆ ಹೋಲ್ ಇರುತ್ತೆ. ಆ ಡೂನಟ್ ಇತ್ತಂದ್ರೆ ಅದರಿಂದ ನೀವು ಈ ತರ ಪೈಪ್ ಆರ್ ರಿಂಗ್ ನ ಕ್ರಿಯೇಟ್ ಮಾಡ್ಬೋದು 3D ಇಮೇಜ್. ನಿಮ್ಮ ಹತ್ರ ಆಟೋ ಕ್ಯಾಡ್ ಸಾಫ್ಟ್ವೇರ್ ಇದೆ ಅಂತಂದ್ರೆ ಹಾಕಿ ನೋಡ್ಬೋದು. ಇದೊಂದು ಬ್ಯೂಟಿಫುಲ್ ಕಮಾಂಡ್, ತುಂಬಾ ಕಡಿಮೆ ಯೂಸೇಜ್ ಇರುತ್ತೆ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಕಮಾಂಡ್. ರೀಜನ್ ರೀಜನ್ ಅಂತ ಕಮಾಂಡ್ ಇದೆ. ಆ ರೀಜನ್ ನ ಯೂಸ್ ಮಾಡ್ಕೊಂಡು ನೀವು ಮಾಡಿರೋಂಥ ಇಮೇಜ್ ನ ನೀವು ಸಾಲಿಡ್ ಆಗಿ ಈ ತರ ಕಸ್ಟಮ್ ಸಾಲಿಡ್ ಮಾಡ್ಕೋಬಹುದು. ಶೇಪ್ಸ್ ಕ್ಲೋಸ್ಡ್ ಸ್ಪ್ಲೈನ್ ಇತ್ತಂತಂದ್ರೆ ಅದರಿಂದ ನೀವು ಈ ತರ ಫ್ರೀ ಫಾರ್ಮ್ ಸಾಲಿಡ್ ಸಹ ಕ್ರಿಯೇಟ್ ಮಾಡ್ಕೋಬಹುದು. ಕ್ಲೋಸ್ಡ್ ಬೌಂಡ್ರಿ ಇತ್ತಂತಂದ್ರೆ ಬೌಂಡ್ರಿ ಕಮಾಂಡ್ ಯೂಸ್ ಮಾಡಿರೋದ್ರಿಂದ ನೀವು ಮತ್ತೆ ಸಾಲಿಡ್ ಇಮೇಜ್ ಸಹ ಕ್ರಿಯೇಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಒಂದು ಫಸ್ಟ್ 4ರಿಂದ 5. ಓಕೆ, ಸರ್ಕಲ್, ರೆಕ್ಟಾಂಗಲ್, ಸ್ಕ್ವೇರ್, ಪಾಲಿಗಾನ್, ಕ್ಲೋಸ್ಡ್ ಪಾಲಿಗನ್. ಇದರಿಂದ ಏನೆಲ್ಲ ಇಮೇಜಸ್ ಬರ್ತಾವ ಅನ್ನೋದು ಒಂದು ನೆನ್ಪಿಟ್ಕೊಳ್ರಿ. ಓಕೆ, ಎಲ್ಲ ನೆನ್ಪಿಟ್ಕೋಬೇಕಂತ ಏನಿಲ್ಲ. ಸೊ ಈಗ ನಾವು ಕೆಲವು ಕ್ವಶನ್ಸ್ ನ ಸಾಲ್ವ್ ಮಾಡೋಣ ಅಂತ. ಓಕೆ, ದೆನ್ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಗೈಸ್, ಇವತ್ತು ನೋಡಿ ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ. ಕ್ವಶನ್ಸ್ ಅಲ್ಲಿ ನೀವು ನೋಡೋದಾದ್ರೆ ಫಸ್ಟ್ ಕ್ವಶನ್ ನಾವು ಎಲ್ಲಿಂದ ಬಿಟ್ಟಿದ್ದೆ ಅದೇ ಕ್ವಶನ್ಸ್ ಕಂಟಿನ್ಯೂಷನ್ ಮಾಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಲೇಯರ್ಸ್ ಹೆಲ್ಪ್ ಟು ಆರ್ಗನೈಸ್ ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಅಂತಾರೆ. ಲೇಯರ್ಸ್ ಬಗ್ಗೆ ನಾವು ಓದಿದ್ವಿ, ಹೌದು. ಇದು ಏನ್ ಮಾಡುತ್ತೆ ನಮಗೆ ಡ್ರಾಯಿಂಗ್ ಆಬ್ಜೆಕ್ಟ್ಸ್ ನ ಲೇಯರ್ ಆಗಿ ಸಪರೇಟ್ ಆಗಿ ಸೆಗ್ರಿಗೇಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಇದು ಸರಿಯಾದ ಉತ್ತರ. ಅಂಡ್ ಡೈಮೆನ್ಷನಿಂಗ್ ಇಸ್ ಯೂಸ್ ಟು ಶೋ ಮೆಷರ್ಮೆಂಟ್ಸ್. ಕರೆಕ್ಟ್. ಡೈಮೆನ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ಡಿಮ್ ಅಲ್ಲಿ ನಮಗೆ ಲೀನಿಯರ್ ಡೈಮೆನ್ಷನ್ ಇದೆ, ಆಂಗ್ಯುಲರ್ ಡೈಮೆನ್ಷನ್ಸ್ ಇದಾವೆ. ಸೊ ಇದರಿಂದ ನಮಗೆ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇದರಿಂದ ನಮಗೆ ಹೆಲ್ಪ್ ಆಗೋದು ಮೆಷರ್ಮೆಂಟ್ಸ್ ಹಾಕೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ಆಬ್ಜೆಕ್ಟ್ ಸ್ನ್ಯಾಪ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ಎಕ್ಸಾಕ್ಟ್ ಪಾಯಿಂಟ್ಸ್. ನೋಡಿ, ಆಬ್ಜೆಕ್ಟ್ ಸ್ನ್ಯಾಪ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ? ನಿಮಗೆ ಕಾರ್ನರ್ಸ್ ನ ಮಿಡ್ ಪಾಯಿಂಟ್ ನ ಮತ್ತೆ ಕಾರ್ನರ್ ಮಿಡ್ ಪಾಯಿಂಟ್ಸ್ ನ ಮತ್ತೆ ನಂತರ ಸೆಂಟರ್ ಪಾಯಿಂಟ್ಸ್ ಇವನ್ನೆಲ್ಲ ನೀವು ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇವು ಮೂರೂನು ಆಪ್ಷನ್ ಕರೆಕ್ಟ್ ಆದ ಉತ್ತರ. ಸೊ ಆಪ್ಷನ್ 1, 2 and 3 ಡಿ ಇಸ್ ದ ಕರೆಕ್ಟ್ ಆನ್ಸರ್ ಗೈಸ್. ಓಕೆ, ಈಗ ನಾವು ಸೆಕೆಂಡ್ ಹೋಗೋಣ. ಈಗ ನೋಡಿ, ಕೆಲವೊಂದು ಡೈರೆಕ್ಷನ್ಸ್ ಇದಾವೆ ನಿಮಗೆ. ಈ ಟೈಪ್ ಆಫ್ ಕ್ವಶನ್ಸ್ ಸಹ KE ನಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಸೊ ನೋಡೋದಾದ್ರೆ ಇಲ್ಲಿ ಡೈರೆಕ್ಷನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ? ABCD 4 ಆಪ್ಷನ್ ಇರ್ತವೆ ನಿಮಗೆ. ಆಪ್ಷನ್ಸ್ ಅಲ್ಲೇ 4 ಆಪ್ಷನ್ಸ್, ಪ್ರತಿ ಕ್ವಶನ್ಗೂ 4 ಆಪ್ಷನ್ ಇದ್ದೇ ಇರ್ತವೆ ABCD ಅಂತೇಳಿ. ಓಕೆ, ಇದನ್ನ ಮಾತ್ರ ಫಿಕ್ಸ್ ನೆನ್ಪಿಟ್ಕೊಳ್ಳಿ. ಈ ತರ ಅಸರ್ಷನ್ ಒಂದು ರೀಸನ್ ಅಂತ ಕೊಡ್ತಾನೆ. ಅಸರ್ಷನ್ ಅಲ್ಲಿ ಏನಿರುತ್ತೆ? ರೀಸನ್ ಕೊಟ್ಟಿರೋದು ಅಸರ್ಷನ್ಗೆ. ಇದು ಒಂದು ಸ್ಟೇಟ್ಮೆಂಟ್ ಇದ್ದಂಗೆ ಗೈಸ್. ಅಸರ್ಷನ್ ಅನ್ನೋದು ಒಂದು ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ಗೆ ಈ ರೀಸನ್ ಸರಿಯಾಗಿ ಮ್ಯಾಚ್ ಆಗುತ್ತಾ? ಮ್ಯಾಚ್ ಆದ್ರೆ ಯಾವುದು ಉತ್ತರ ಅನ್ನೋದು ಇಲ್ಲಿ ನೋಡಿ. ಅಂತಂದ್ರೆ ಬೋತ್ ಟ್ರೂ, ಎರಡೂ ಸರಿಯಾದ ಉತ್ತರ. ಅಸರ್ಷನ್ ರೀಸನ್ ಎರಡು ಕರೆಕ್ಟೇ. ರೀಸನ್ ಅಸರ್ಷನ್ಗೆ ಕರೆಕ್ಟ್ ಆಗಿದೆ. ಸೆಕೆಂಡ್ ಬಂದ್ಬಿಟ್ಟು ಎರಡೂ ಸತ್ಯನೇ, ಬಟ್ ರೀಸನ್ ಕರೆಕ್ಟ್ ಆಗಿಲ್ಲ. ಸಿ ಬಂದ್ಬಿಟ್ಟು ಏನು? ಅಸರ್ಷನ್ ಟ್ರೂ ಇದೆ, ಅಸರ್ಷನ್ ಕರೆಕ್ಟ್, ರೀಸನ್ ಫಾಲ್ಸ್. ಇನ್ನ ಡಿ ಬಂದ್ಬಿಟ್ಟು ಅಸರ್ಷನ್ ಫಾಲ್ಸ್, ರೀಸನ್ ಟ್ರೂ. ಓಕೆ, ಈ ತರ 4 ಆಪ್ಷನ್. ಈಗ ಈ ಕೊಟ್ಟಿರೋ ಸ್ಟೇಟ್ಮೆಂಟ್ ಗೆ ಯಾವುದು ಸರಿಯಾದ ಉತ್ತರ ನಾನು ನೋಡ್ಕೊಳ್ಳೋದು. ಇನ್ನೊಂದ್ಸಲ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ABCD 4 ಇದಾವೆ. ಆಪ್ಷನ್ ಎ ನಲ್ಲಿ ಎರಡೂ ಕರೆಕ್ಟ್ ಅಂತ ಹೇಳ್ತೀವಿ, ಎರಡೂ ಕರೆಕ್ಟ್. ಬಟ್ ರೀಸನ್ ಸಹ ಕರೆಕ್ಟ್, ಎರಡೂ ಕರೆಕ್ಟ್. ರೀಸನ್ ಕೊಟ್ಟಿರೋ ರೀಸನ್ ಸಹ ಕರೆಕ್ಟ್. ಆಪ್ಷನ್ ಬಿ ಎರಡೂ ಕರೆಕ್ಟ್, ರೀಸನ್ ತಪ್ಪಿದೆ, ರೀಸನ್ ತಪ್ಪು. ಓಕೆ, ಅಂಡ್ ಆಪ್ಷನ್ ಸಿ ಬಂದ್ಬಿಟ್ಟು ಅಸರ್ಷನ್ ಕರೆಕ್ಟ್ ಇದೆ, ರೀಸನ್ ತಪ್ಪಿದೆ. ಅಂಡ್ ಇದರಲ್ಲಿ ರೀಸನ್ ಕರೆಕ್ಟ್ ಇದೆ, ಅಸರ್ಷನ್ ತಪ್ಪಿದೆ. ಇಷ್ಟೇ ಗೈಸ್, ಸಿಂಪಲ್ ಹೇಳ್ಬೇಕಂದ್ರೆ ಇಷ್ಟೇ. ಓಕೆ, ಅಸರ್ಷನ್ ತಪ್ಪಿದೆ, ರೀಸನ್ ಕರೆಕ್ಟ್. 4ನೇದು. ಸೊ ಈ ತರ 4 ಆಪ್ಷನ್ಸ್. ಸೊ ಇವಾಗ ಫಸ್ಟ್ ಕ್ವಶನ್ ನಾವು ನೋಡೋಣ. ಅಸರ್ಷನ್. ಆಟೋ ಕ್ಯಾಡ್ ಇಂಪ್ರೂವ್ಸ್ ದ ಅಕ್ಯುರಸಿ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ಏನ್ ಮಾಡುತ್ತೆ? ಆಟೋ ಕ್ಯಾಡ್ ಇಂಪ್ರೂವ್ಸ್ ದ
ಅಕ್ಯುರೇಸಿ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ಹೌದು, ಆಟೋಕ್ಯಾಡ್ ಯೂಸ್ ಮಾಡೋದೇ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಅಕ್ಯುರೇಸಿನ ಜಾಸ್ತಿ ಮಾಡೋದಕ್ಕೆ. ಆಮೇಲೆ ರೀಸನ್ ಏನ್ ನೋಡ್ಕೊಟ್ಟಿದ್ದಾನೆ, ಆಟೋಕ್ಯಾಡ್ ಅಲೋಸ್ ಪ್ರಿಸೈಸ್ ಇನ್ಪುಟ್ ಆಫ್ ಡೈಮೆನ್ಷನ್ಸ್, ಕೋಆರ್ಡಿನೇಟ್ಸ್ ಅಂಡ್ ಡ್ರಾಯಿಂಗ್ ಕಮಾಂಡ್ಸ್. ಹೌದು, ಇವೆರಡನ್ನೂ ಸಹ ಸರಿಯಾದ ಉತ್ತರ, ಹಾಗೂ ರೀಸನ್ ಸಹ ಸರಿಯಾದ ಉತ್ತರನೇ. ಸೊ ಇದರಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ನಿಮ್ಗೆ ಕರೆಕ್ಟ್ ಆಗಿರುತ್ತೆ. ಸೆಕೆಂಡ್ ನೋಡಿ, ಸೆಕೆಂಡ್ ಅಲ್ಲಿ ಎ ಬಿ ಸಿ ಡಿ ಅಂತ 4 ಹಾಕೊಳ್ಳೋಣ. ಅಸರ್ಷನ್ ಏನು, ಕಮಾಂಡ್ ಲೈನ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಆಟೋಕ್ಯಾಡ್ ವರ್ಕ್ ಸ್ಪೇಸ್. ಕರೆಕ್ಟ್, ಕಮಾಂಡ್ ಲೈನ್ ವೆರಿ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ನೀವು ಕಮಾಂಡ್ಸ್ ನ ಹಾಕೋದು. ರೀಸನ್ ಬಂದ್ಬಿಟ್ಟೇನು, ಕಮಾಂಡ್ ಲೈನ್ ಈಸ್ ಯೂಸ್ ಟು ಟೈಪ್ ಕಮಾಂಡ್ಸ್ ಅಂಡ್ ಡಿಸ್ಪ್ಲೇ ಕಮಾಂಡ್ ಪ್ರಾಂಪ್ಟ್ಸ್. ಕಮಾಂಡ್ ಪ್ರಾಂಪ್ಟ್ಸ್ ಅಂದೇನು, ಪ್ರಾಂಪ್ಟ್, ನೀವು ಪ್ರಾಂಪ್ಟ್ ಅಂದ್ರೆ ಸುಮಾರು ಸಲ ಕೇಳಿರ್ತಾರೆ, ಎ ಬಂದಾದ ನಂತರ ಪ್ರಾಂಪ್ಟ್ ಇಂಜಿನಿಯರ್ ಅಂತ. ಪ್ರಾಂಪ್ಟ್ ಅಂದ್ರೆ ಏನು, ನೀವು ಏನು ಲೆಟರ್ನ ಟೈಪ್ ಮಾಡ್ತೀರಾ ಅದು ಡಿಸ್ಪ್ಲೇ ಮಾಡುತ್ತೆ. ಓಕೆ, ಅದು ಸರ್ಕಲ್ ರೆಕ್ಟ್ಯಾಂಗಲ್ ಏನನ್ನೋದು ಸಹ ಪ್ರಾಂಪ್ಟ್ಸ್ ನ ತೋರಿಸುತ್ತೆ. ಸೊ ಈಗ ಇವೆರಡೂ ಸಹ ಸರಿಯಾದ ಉತ್ತರ. ಸೊ ಇದಕ್ಕೂ ಸಹ ಎ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಅಸರ್ಷನ್ ರೀಸನ್ ಎರಡು ಕರೆಕ್ಟ್, ರೀಸನ್ ಸಹ ಸರಿಯಾದ ಉತ್ತರ. ಆಪ್ಷನ್ 3, assertion layers are used to organize different drawing elements. Correct. Reason, layers helps to control color. ಹೌದು, ಲೈನ್ ಟೈಪ್, ಲೈನ್ ವೆಯ್ಟ್, ವಿಸಿಬಿಲಿಟಿ ಆಫ್ ದ ಆಬ್ಜೆಕ್ಟ್ಸ್. ಎಸ್, ಎರಡೂ ಕರೆಕ್ಟ್ ಗೈಸ್. ಸೊ ಇದಕ್ಕೂ ಸಹ ಆಪ್ಷನ್ ಏನೇ ಸರಿಯಾದ ಉತ್ತರ. ಯಾಕಂತಂದ್ರೆ ನಾವು ಲೇಯರ್ಸ್ ಏನು ಅದರಲ್ಲಿ ನಾವು ಡಿಫ್ರೆಂಟ್ ಕಲರ್ಸ್ ಕೊಡ್ಬೋದು, ಲೈನ್ ಟೈಪ್ ನ ಚೇಂಜ್ ಮಾಡ್ಬೋದು, ವೆಯ್ಟ್ ನ ಚೇಂಜ್ ಮಾಡ್ಬೋದು, ವಿಸಿಬಿಲಿಟಿ ಆಫ್ ದ ಆಬ್ಜೆಕ್ಟ್ಸ್ ನ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ನಿಮಗೊಂದು ಇದು ಕೊಟ್ಟಿದ್ದಾರೆ ನೋಡಿ, ಲೇಯರ್ಸ್ ಮ್ಯಾನೇಜ್ ಏನಕ್ಕೆ ಯೂಸ್ ಮಾಡ್ತೀವಿ ಲೇಯರ್ಸ್ ನ, ಸಚ್ ಆಸ್ ವಾಲ್ಸ್ಗೆ, ಡೋರ್ಸ್ಗೆ, ವಿಂಡೋಸ್, ಡೈಮೆನ್ಷನ್ಸ್, ಎಲೆಕ್ಟ್ರಿಕಲ್ ಲೈನ್ಸ್, ಪ್ಲಂಬಿಂಗ್, ಮೆಕ್ಯಾನಿಕಲ್ ಎಲ್ಲಾನು ಸೆಗ್ರಿಗೇಟ್ ಮಾಡ್ಬೋದು ಗೈಸ್. ಈಗ ನೀವು ಇಲ್ಲಿ ನೋಡೋದಾದ್ರೆ ಅಸರ್ಷನ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾನೆ, ಆಟೋಕ್ಯಾಡ್ ಇಸ್ ಯೂಸ್ಫುಲ್ ಓನ್ಲಿ ಫಾರ್ 2D ಡ್ರಾಯಿಂಗ್ಸ್ ಅಂತ. ಇದು ರಾಂಗ್. ಆಟೋಕ್ಯಾಡ್ 2D ಡ್ರಾಯಿಂಗ್ಸ್ ಒಂದೇ ಯೂಸ್ ಮಾಡ್ತೀವಿ, ಇಲ್ಲ 3D ಮಾಡಲಿಂಗು ಸಹ ಯೂಸ್ ಆಗುತ್ತೆ. ಓಕೆ, ಅಂಡ್ ರೀಸನ್ ಏನು, ಆಟೋಕ್ಯಾಡ್ ಹ್ಯಾಸ್ ಟೂಲ್ಸ್ ಫಾರ್ 3D ಮಾಡಲಿಂಗ್ ಆಲ್ಸೋ ಅಂತ ಕೊಟ್ಟಿದ್ದಾನೆ. ಓಕೆ, ಆಟೋಕ್ಯಾಡ್ ಹ್ಯಾಸ್ ಟೂಲ್ಸ್ ಫಾರ್ 3D ಮಾಡಲಿಂಗ್ ಆಲ್ಸೋ, ಇದನ್ನು ಸಹ ಇದು ಸರಿಯಾದ ಉತ್ತರ. ಸೊ ಇದಕ್ಕೆ ನಿಮ್ಗೆ ಆಪ್ಷನ್ ಡಿ ಆಗಿರುತ್ತೆ. ಯಾಕೆ ಅಂತಂದ್ರೆ ಅಸರ್ಷನ್ ಬಂದ್ಬಿಟ್ಟು ಫಾಲ್ಸ್ ಇದೆ, ರೀಸನ್ ಬಂದ್ಬಿಟ್ಟು ಸರಿಯಾದ ಉತ್ತರ. ಓಕೆ, ಅಂಡ್ ಇಲ್ಲಿ ನೋಡಿ ಅಸರ್ಷನ್ ಇಸ್ ಫಾಲ್ಸ್ ಅಂಡ್ ಬಿಕಾಸ್ ಆಟೋಕ್ಯಾಡ್ ಸಪೋರ್ಟ್ಸ್ ಬೋತ್ 2D ಡ್ರಾಫ್ಟಿಂಗ್ ಅಂಡ್ 3D ಮಾಡಲಿಂಗ್. ಓಕೆ, and assertion ನೋಡಿ, object snap is used for accurate drawings. Correct. Object snap helps to select exact points like end point, mid point, center, intersection. ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದಕ್ಕೆ ಏನೇ ಸರಿಯಾದ ಉತ್ತರ, ಎರಡನ್ನೂ ಕರೆಕ್ಟ್, ರೀಸನ್ ಸಹ ಸರಿ ಇದೆ. ಸೊ ಇಷ್ಟು ನೋಡಿ ಗೈಸ್ ನಿಮಗೆ ಕ್ವಶನರೀಸ್. ಅಂಡ್ ಇದೇ ತರ ಇನ್ನೂ ಹಲವಾರು ಕ್ವಶನ್ಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಂಡ್ ಇಲ್ಲಿ ತನಕ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ, ಸಹೋದರಿಗೆ ಶೇರ್ ಮಾಡಿ. ಅಂಡ್ ಇದೇ ತರ ನೆಕ್ಸ್ಟ್ ಸೆಷನ್ ಅಲ್ಲಿ ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಈ ವಿಡಿಯೋನಲ್ಲಿ ನಿಮ್ಗೆ ಕೊಟ್ಟಿರೋಂಥ ಕಂಟೆಂಟ್ ಯೂಸ್ ಆಗಿದ್ದಲ್ಲಿ ಲೈಕ್ ಬಟನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬ ಗೆಳೆಯರು ಯಾರೆಲ್ಲ ನೀವು ವಾಚ್ ಮಾಡ್ತೀರಾ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ. And I wish you all the best. See you in the next session, guys. Good day. Take care. Bye.